ತಮಗೆಲ್ಲರಿಗೂ ಪ್ರಣಾಮಗಳು. ಜೀವನೋತ್ಸಾಹ ಶಿಬಿರ ಊಟಿ 2026. ಉತ್ಸಾಹವೇ ಜೀವನ, ನಿರುತ್ಸಾಹವೇ ಮರಣ. ಎಲ್ಲಿ ಉತ್ಸಾಹವಿದೆ ಅಲ್ಲಿ ಮನೋಸ್ವಾಸ್ಥ್ಯವಿದೆ. ತನ್ನಲ್ಲಿ ತನಗೆ ಉತ್ಸಾಹವಿದ್ದರೆ ವಿಜಯದ ಪ್ರಾಪ್ತಿ ನಿಶ್ಚಿತ. ಸರ್ವ ಕಾರ್ಯಗಳಲ್ಲಿ ಉತ್ಸಾಹ, ಸರ್ವೇಂದ್ರಿಯಗಳಲ್ಲಿ ಉತ್ಸಾಹವಿದ್ದವನು ಕಾರ್ಯಸಿದ್ಧಿ, ಇಂದ್ರಿಯ ಶುದ್ಧಿ ಹೊಂದುತ್ತಾನೆ. ಸಮುದ್ರದ ತೆರೆಗಳಂತೆ ಬರುವ ಸುಖ ದುಃಖಗಳನ್ನು ಮೀರಿ ನಿಲ್ಲುವೆನೆಂಬ ಉತ್ಸಾಹವಿರಬೇಕು. ಏನೇ ಬರಲಿ ಮನೋ ದುರ್ಬಲನಾಗಬೇಡ. ಏಳಿ ಎದ್ದೇಳಿ ಎಚ್ಚರವಾಗಿರಿ, ಗುರಿ ಮುಟ್ಟುವವರೆಗೂ ಎಲ್ಲಿ ನಿಲ್ಲದಿರು. ಹೇಗೆ ಕಾಡಿನ ಸಿಂಹ ಘರ್ಜನೆ ಮಾಡಿದರೆ ಸರ್ವ ಪ್ರಾಣಿಗಳಿಗೆ ಭಯಕಂಪನ ಉಂಟಾಗುತ್ತದೆಯೋ ಹಾಗೇ ವಿಷಮ ಸಂಸಾರದಲ್ಲಿ ನಾನು ಆತ್ಮಸಿಂಹ ಎಂದು ಘರ್ಜನೆ ಮಾಡಿದರೆ ಅಜ್ಞಾನ ಅಂಧಕಾರಗಳು ಪಲಾಯನಗೊಳ್ಳುತ್ತವೆ. ಎಲ್ಲ ಕಳೆದುಕೊಂಡರೂ ಪುನಃ ಪಡೆದುಕೊಳ್ಳಲಿಕ್ಕೆ ಉತ್ಸಾಹದಿಂದ ಕಾರ್ಯ ಮಾಡಿ ಜೀವನೋತ್ಸಾಹ ಪ್ರಾಪ್ತಿಯಾಗುತ್ತದೆ. ಸಂಸ್ಕೃತಿ. ಸಮ್ಯಕ್ ಕೃತಿ ಸಂಸ್ಕೃತಿ. ವಿಶ್ವದಲ್ಲಿ ಶ್ರೇಷ್ಠ ಜ್ಞಾನ, ಉತ್ತಮ ಕೃತಿ, ಸಚ್ಚಾರಿತ್ರ್ಯ ಮತ್ತು ಆಚಾರ ವಿಚಾರಗಳಿಂದ ಸಮಸ್ತ ಮಾನವ ಕುಲದ ಸರ್ವೋನ್ನತಿ ಬಯಸುತ್ತದೆ. ಅದೇ ಶ್ರೇಷ್ಠ ಸಂಸ್ಕೃತಿ. ಎಂತಲೇ ಪ್ರಾಚೀನ ಭಾರತೀಯ ಸಂಸ್ಕೃತಿ ಸರ್ವೋತ್ತಮ ಸಂಸ್ಕೃತಿಯಾಗಿದೆ. ವಿವಿಧತೆಯಲ್ಲಿ ಏಕತೆ, ಪ್ರಾಕೃತಿಕ ಜೀವನ, ಮತಿ ಸನ್ಮತಿ, ವ್ಯಕ್ತಿತ್ವ ವಿಕಾಸ, ಸರ್ವಧರ್ಮ ಸಮನ್ವಯ, ವಿಶ್ವ ಮಾನವನಾಗುವುದು, ಜೀವನದ ಪರಮಧ್ಯೇಯ ಕೈವಲ್ಯ ಪ್ರಾಪ್ತಿ. ಇಂಥ ಶ್ರೇಷ್ಠ ಮೌಲ್ಯ ಗುಣಗಳು ಸರ್ವರಿಗೂ ಬಯಸುವುದೇ ಭಾರತೀಯ ಸಂಸ್ಕೃತಿಯಾಗಿದೆ. ಆಧ್ಯಾತ್ಮ. ಆದಿ, ಆತ್ಮ, ಅಧ್ಯಾತ್ಮ. ಆದಿ ಎಂದರೆ ಶರೀರ ಮನ ಬುದ್ಧಿಗೆ ಬರುವ ದುಃಖಗಳು, ತ್ರಿತಾಪಗಳು. ಪ್ರಕೃತಿಯ ಪರಿವರ್ತನೆಯಿಂದ ಆಗುವ ದುಃಖ, ಆಸುರಿ ಶಕ್ತಿಯಿಂದ ಬರುವ ಆಪತ್ತು, ಜನ್ಮ ಜನ್ಮಾಂತರದಿಂದ ವಾಸನೆಗಳಿಂದ ಸರ್ವ ದುಃಖಗಳು ಉಂಟಾಗುತ್ತವೆ. ಈ ಎಲ್ಲ ದುಃಖಗಳ ನಿವಾರಣೆಗೆ ಸಚ್ಚಿದಾನಂದ ಸ್ವರೂಪ ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ. ಆತ್ಮ ಎಂದರೆ ಸ್ವಯಂ ದಿವ್ಯ ಪ್ರಕಾಶ, ಕಾಲ ಕರ್ಮ ಗುಣಾತೀತ ಸಾಕ್ಷ್ಯ ಸ್ವರೂಪ, ಅವಿನಾಶಿ ಪರಮಾತ್ಮನ ಅನುಭೂತಿಗೆ ಆಧ್ಯಾತ್ಮ ಶಿಕ್ಷಣ ಪ್ರತಿಯೊಬ್ಬರಿಗೂ ಅವಶ್ಯ ಬೇಕಾಗುತ್ತದೆ. ತಮಗೆಲ್ಲರಿಗೂ ಪ್ರಣಾಮಗಳು, ಅಭಿನಂದನೆಗಳು.